ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮುಂಬರುವ ವಿವಿಧ ಇಲಾಖೆಗಳ ವಿವಿಧ ಹುದ್ದೆಗಳ ನೇಮಕಾತಿಯ ಮಾಹಿತಿ ಮತ್ತು ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆದ ಹುದ್ದೆಗಳ ಮಾಹಿತಿ ಮತ್ತು ಮುಂದೆ ಆರ್ಥಿಕ ಇಲಾಖೆಯಿಂದ ಅನುಮತಿ ನೀಡಲಿರುವ ಹುದ್ದೆಗಳ ಮಾಹಿತಿಯ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ. ಇದು ಸರ್ಕಾರಕ್ಕೆ ಬಹು ಬೇಗ ಬೇಕಾಗಿರುವ ನೇಮಕಾತಿ ಇದಾಗಿದ್ದು ಇದು ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮತಿ ದೊರೆತಿದೆ. ಎರಡನೇದಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ. ಇದು ಕೂಡ ಆರ್ಥಿಕ ಇಲಾಖೆ ಅನುಮತಿ ದೊರೆತಿದೆ. ಮೂರನೇದಾಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿ. ಈ ನೇಮಕಾತಿಯು ಕೂಡ ಆರ್ಥಿಕ ಇಲಾಖೆಯಿಂದ ಅನುಮತಿ ದೊರೆತಿದೆ. ಆದ ನಂತರ ಉಪನ್ಯಾಸಕರ ನೇಮಕಾತಿ. ಇದು ಕೂಡ ಆರ್ಥಿಕ ಇಲಾಖೆಯಿಂದ ಅನುಮತಿ ದೊರೆತಿದೆ. ಐದನೇದಾಗಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ. ಇದು ಕೂಡ ಆರ್ಥಿಕ ಇಲಾಖೆಯಿಂದ ಅನುಮತಿ ನೀಡಿದೆ. ಆರನೇದಾಗಿ ಆಡಿಟರ್ ಇಲಾಖೆಯಲ್ಲಿ ಗ್ರೇಡ್ 2 SDA ಹುದ್ದೆಗಳ ನೇಮಕಾತಿ. ಇದು ಕೂಡ ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ. ಏಳನೇದಾಗಿ ಬಹುಮುಖ್ಯವಾದ ಕರ್ನಾಟಕದಲ್ಲಿ ಈಗಾಗಲೇ ಬಹು ಬೇಗ ಬೇಕಾಗಿರುವಂತ ನೇಮಕಾತಿ. ಇದು ಈಗಾಗಲೇ PC ಮತ್ತು PhD ಹುದ್ದೆಗಳ ಎಷ್ಟು ಹುದ್ದೆಗಳ ಖಾಲಿ ಇವೆ ಅಂತಂದು ಎಲ್ಲ ಸಂಖ್ಯೆ ಪೋಸ್ಟ್ ಇದೆ ಎಷ್ಟಿದೆ ಅಂತ ಹೇಳಿ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಇದು ಕೂಡ ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ. ಅದಾದ ನಂತರ ಪಶು ವೈದ್ಯಕೀಯ ಇಲಾಖೆಯ ನೇಮಕಾತಿಯು ಕೂಡ. ಇದಾದ ನಂತರ ಅನುದಾನಿತ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಪದವಿ ಕಾಲೇಜುಗಳಲ್ಲಿ ಬೋಧಕರ ಹುದ್ದೆಗಳ ನೇಮಕಾತಿ. ಇದು ಕೂಡ ಈ ನೇಮಕಾತಿಗಳಲ್ಲಿ ಕೆಲವು ಹುದ್ದೆಗಳಿಗೆ ಮಾತ್ರ ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ. ಇನ್ನು ಕೆಲವು ಹುದ್ದೆಗಳಿಗೆ ಆರ್ಥಿಕ ಅನುಮತಿ ನೀಡುವುದು ಬಾಕಿ ಇದೆ. ಇದಾದ ನಂತರ ಕರ್ನಾಟಕದ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿವಿಧ ಹುದ್ದೆಗಳ ನೇಮಕಾತಿ. ಈ ಮಂಡಳಿಯಲ್ಲಿ ಆಲ್ರೆಡಿ SDA FDA ಮತ್ತು ಇನ್ನು ಹಲವು ಹುದ್ದೆಗಳ ಎಷ್ಟು ಖಾಲಿ ಪೋಸ್ಟ್ ಇದೆ ಅಂತಂದು ಮತ್ತು ಯಾವ ಪ್ರಾಧಿಕಾರ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದೆ ಅಂತ ಆಲ್ರೆಡಿ ಇದನ್ನ ಪೋಸ್ಟ್ ಎಷ್ಟು ಖಾಲಿ ಇದೆ ಅಂತ ಆಲ್ರೆಡಿ ಬಿಟ್ಟಿದ್ದಾರೆ. ಇದಾದ ನಂತರ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ FDA SDA ಹುದ್ದೆಗಳ ನೇಮಕಾತಿ. ಇವು KPSCಯಿಂದ ಅಧಿಸೂಚನೆಯಾಗಲಿರುವ ಹುದ್ದೆಗಳು ಸ್ವಲ್ಪ ಇದಾವೆ. ಇದರ ನಂತರ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿ. ಇದರಲ್ಲಿ ಕೂಡ ಈ ನೇಮಕಾತಿಯಲ್ಲಿ ಆರ್ಥಿಕ ಇಲಾಖೆಯು ಕೂಡ ಅನುಮತಿ ನೀಡಿದೆ. ಇದರ ನಂತರ ತಾಂತ್ರಿಕ ಶಿಕ್ಷಣ ಇಲಾಖೆ ಬೋಧಕ ಹುದ್ದೆಗಳ ನೇಮಕಾತಿ. ಇಲ್ಲಿ ಸುಮಾರು 2,000 ಹುದ್ದೆಗಳು ಖಾಲಿ ಇರುತ್ತವೆ. ಇದರಲ್ಲಿ ಕೂಡ ಈ ಅಧಿಸೂಚನೆಗೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ. ಇದರ ನಂತರ ಸಾರಿಗೆ ಇಲಾಖೆಯಲ್ಲಿ ನೇಮಕಾತಿ. ಗ್ರೂಪ್ C ದರ್ಜೆಯ ವಿವಿಧ ಹುದ್ದೆಗಳು ಖಾಲಿ ಇದ್ದು ಇದಕ್ಕೆ ಕೂಡ ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ. ಮತ್ತು ಕಂದಾಯ ಇಲಾಖೆಯಲ್ಲಿ ಉಪ ನೋಂದಣಾಧಿಕಾರಿಗಳು SDA FDA ಹುದ್ದೆಗಳ ನೇಮಕಾತಿ. ಇದು ಕೂಡ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಇದಾದ ನಂತರ ಹಾಸ್ಟೆಲ್ ವಾರ್ಡನ್ಗಳ ಹುದ್ದೆಗಳ ನೇಮಕಾತಿ ಮತ್ತು ಅಬಕಾರಿ ಇಲಾಖೆ ನೇಮಕಾತಿ. ಕೆಲವು ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ನೀಡಲಾಗಿದೆ. ಮತ್ತು ಸಹಕಾರ ಇಲಾಖೆ ನೇಮಕಾತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಗಳ ಕೆಲವು ಹುದ್ದೆಗಳ ನೇಮಕಾತಿಗೆ ಇವು ಕೂಡ ಆರ್ಥಿಕ ಅನುಮೋದನೆ ನೀಡಿದೆ. ಮತ್ತು ಈ ಪ್ರೆಸೆಂಟ್ ಯಿಂದ ಫಸ್ಟ್ ನೋಟ್ ಒಳ ಮೀಸಲಾತಿಯ ಸಮಸ್ಯೆ ಬಗೆಹರಿದ ನಂತರ ಪ್ರಮುಖವಾಗಿ ಅದು ಬೇಗನೆ ಅಧಿಸೂಚನೆಯಾಗಲಿರುವ ಹುದ್ದೆಗಳಲ್ಲಿ ಕಂದಾಯ ಇಲಾಖೆಯಲ್ಲಿ
500 ವಿಲೇಜ್ ಅಕೌಂಟೆಂಟ್ ನೇಮಕಾತಿ. ಇದು ಬೇಗನೆ ಆಗುವಂತಹ ಅಧಿಸೂಚನೆ ಇದಾಗಿದ್ದು, ಇದಾದ ನಂತರ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಖಾಲಿರುವ 67 ಸಹಾಯಕ ಇಂಜಿನಿಯರ್ ಹಾಗೂ 145 ಕಿರಿಯ ಇಂಜಿನಿಯರ್ಗಳ ಭರ್ತಿ ಮಾಡಲು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಇವು ಹಲವು ಇಲಾಖೆಗಳ ಆರ್ಥಿಕ ಇಲಾಖೆ ಅನುಮತಿ ನೀಡಿರುವ ಇಲಾಖೆಗಳು ಇದಾಗಿದ್ದೇವೆ. ಇದರಲ್ಲಿ ಯಾವುದಾದ್ರೂ ಇಲಾಖೆ ಬಿಟ್ಟಿದ್ದಲ್ಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಇದಾಗಿರುತ್ತದೆ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀವಿ. ಧನ್ಯವಾದಗಳು.